ಗ್ರಾಮ ಪಂಚಾಯತ್ನ ಎದುರು ಕಸ ಸುರಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಂಪುರ ಗ್ರಾಮ ಪಂಚಾಯತ್ ಕಚೇರಿಯ ಎದುರು ಪ್ರತಿಭಟನೆಯಾಗಿದೆ. ಕೈಗಾರಿಕಾ ಪ್ರದೇಶದಲ್ಲಿನ ಕಸ ಸ್ಮಶಾನದಲ್ಲಿ ಹಾಕಿಸ್ತಾ ಇದ್ರಂತೆ ಪಿಡಿಒಗೆ ಮನವಿ ಮಾಡಿದ್ರು ಕೂಡ, ರವಿಶಂಕರ್ ಅನ್ನುವಂಥ ಪಿಡಿಒಗೆ ಮನವಿ ಮಾಡಿದ್ರು ಕೂಡ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಗ್ರಾಮದಲ್ಲಿನ ಕಸ ತಂದು ಈಗ ಪಂಚಾಯತ್ ಎದುರು ಹಾಕಿದ್ದಾರೆ ಜನ. ದುರಂಕಾರಿ ಪಿಡಿಒಗೆ ಪಾಠ ಕಲಿಸಿದ್ದಾರೆ ಗ್ರಾಮಸ್ಥರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಗಮನಕ್ಕೆ ತಂದರೂ ಕೂಡ ಆಗಿಲ್ಲ ಕೆಲಸ. ಗಮನಕ್ಕೆ ತಂದರೂ ಕೂಡ ಆತ ಸರಿಯಾಗಿ ಸ್ಪಂದಿಸಿಲ್ಲ ಜನರ ನೋವಿಗೆ ಅಥವಾ ಜನರ ಮನವಿಗೆ. ಜನ ಏನು ಮಾಡಿದ್ದಾರೆ, ಕಸ ಎಲ್ಲ ಎತ್ಕೊಂಡು ಬಂದು ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆಯೇ ಸುರಿದಿದ್ದಾರೆ. ನೋಡ್ತಾ ಇದ್ದೀರಿ, ನೆಲಮಂಗಲದಲ್ಲಿ ಆಗಿರುವಂಥ ಘಟನೆ ಇದು. ಸೋಂಪುರ ಗ್ರಾಮ ಪಂಚಾಯತ್ನಲ್ಲಿ ರವಿಶಂಕರ್, ಪಿಡಿಒ ರವಿಶಂಕರ್ ಫೋಟೋವನ್ನು ನೋಡ್ತಾ ಇದ್ದೀರಿ. ಜನಸಾಮಾನ್ಯರು ಏನಾಗ್ಬೇಕು ಸರ್? ನೀವು వచ్చేನ್ ಕೇಳುವಂತ ಅಂತ ಕೇಳಲಿಲ್ಲ ನೀವು. ಈಗ ಅವರು ಏನ್ ಹೇಳ್ಬೇಕಾಯ್ತು? ಅವರು ಏನಾಯ್ತು ಪರಿಹಾರ ಹುಡುಕೊಂಡು ಕೈಗಾರಿಕಾ ಪ್ರದೇಶದ ಕಸವನ್ನ ಜನವಸತಿ ಪ್ರದೇಶಕ್ಕೆ ತಂದು ಹಾಕಿಸ್ತಾ ಇದ್ರಂತೆ ಈ ಪಿಡಿಒ. ಅಂದ್ರೆ ತಂದು ಹಾಕ್ತಾ ಇದ್ರು, ಪಿಡಿಒ ಗಮನಕ್ಕೆ ಬಂದರೂ ಕೂಡ ಕ್ರಮ ಕೈಗೊಂಡಿರಲಿಲ್ಲ. ಗ್ರಾಮ ಪಂಚಾಯತ್ನ ಅಥವಾ ಗ್ರಾಮದ ಜನ ಹೇಳಿದ್ರು ಕೂಡ ಕೇಳಿರಲಿಲ್ಲ. ಕೊನೆಗೆ ಜನ ಏನು ಮಾಡಿದ್ದಾರೆ ಅಂತಂದ್ರೆ, ಗ್ರಾಮದ ಕಸವನ್ನ ತಂದು ಪಂಚಾಯತ್ ಎದುರು ತಂದು ಸುರಿದಿದ್ದಾರೆ. ಆತನ ಮನೆ ಮುಂದೆನೇ ಸುರಿಯಬೇಕಿತ್ತು, ಕರೆಕ್ಟ್ ಆಗಿರೋದು. ಬುದ್ಧಿ ಬರ್ತಿತ್ತೋ ಏನೋ. ಇಲ್ಲ ಅಂತಾದ್ರೆ ಕೈಗಾರಿಕಾ ಪ್ರದೇಶದ ಕಸವನ್ನ ಜನವಸತಿ ಪ್ರದೇಶಕ್ಕೆ ತಂದು ಹಾಕಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಜನ ಏನು ಮಾಡಬೇಕು? ಮತ್ತೆ ಕರೆಕ್ಟ್ ಆಗಿ ಮಾಡಿದ್ದಾರೆ. ಇನ್ನೂ ಇದನ್ನ ತೀವ್ರವಾಗಿ ಮಾಡಬಹುದಿತ್ತು. ರವಿಶಂಕರ್ ಮನೆಯ ಮುಂದೆಯೇ ಕಸ ಸುರಿದಿದ್ರೆ ಹೆಚ್ಚು ಸೂಕ್ತ ಆಗ್ತಿತ್ತು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.